Sairam students, welcome to my 7th standard science class. Today we discussed about chapter 10 respiration in organisms. Students, chapter 10 respiration in organisms. Students, in the previous class we already discussed about breathing. Our previous class ಅಲ್ಲಿ breathing ಬಗ್ಗೆ discuss ಮಾಡಿದ್ವಿ. So now we discussed about how do we breathe. Students, now we discussed about how do we breathe. ಹಾಗಾದ್ರೆ ನಾವು ಹೇಗೆ ಬ್ರೀತ್ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ತಿಳ್ಕೊಳ್ಳೋಣ. Students, how do we breathe? Students, this is the human respiratory system. Students, this is the human respiratory system. ಇದನ್ನ ನಾವು human respiratory system ಅಂತ ಹೇಳಿ ಕರಿತೀವಿ. And in this human respiratory system, these all parts are present. Yes, the human respiratory system contain these all parts. Yes, this part is called nasal passage. Yes, ಈ ಪಾರ್ಟನ್ನ ಏನಂತ ಕರಿತೀವಿ, nasal passage ಅಂತ ಹೇಳಿ ಕರಿತೀವಿ. This part is ಏನು ನಮ್ಮ ನೋಸಿಂದ ನಮ್ಮ ಇಂದ ಇರೋ ಪಾರ್ಟನ್ನು, ನಾಸ್ಟ್ರಿಲ್ಸ್ ಒಳಗಡೆ ಇರೋ ಪಾರ್ಟನ್ನು ನಾವು ಎಂತ ಕರಿತೀವಿ, ನಾಸಲ್ ಪ್ಯಾಸೇಜ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ದಿ ನಾಸಲ್ ಪ್ಯಾಸೇಜ್. ಆ್ಯಂಡ್ ಸ್ಟೂಡೆಂಟ್ಸ್, ನಮ್ಮ ಮೌತ್ ಹತ್ರ ಬರುವಂಥ ಪ್ಯಾಸೇಜು ಏನದು, ಓರಲ್ ಕ್ಯಾವಿಟಿ. ಎಸ್, ದಿಸ್ ಇಸ್ ಓರಲ್ ಕ್ಯಾವಿಟಿ. ನಮ್ಮ ನೋಸ್ ಹತ್ರ ಇರೋ ಪ್ಯಾಸೇಜ್ ಅಂತ ಕರಿತೀವಿ ನಾಸಲ್ ಪ್ಯಾಸೇಜ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ನಮ್ಮ ಮೌತಲ್ಲಿರೋ ಕ್ಯಾವಿಟಿ ಆರ್ ಪ್ಯಾಸೇಜನ್ನು ಓರಲ್ ಕ್ಯಾವಿಟಿ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ದಿಸ್ ಪಾರ್ಟ್ ಈಸ್ ಕಾಲ್ಡ್, ಏನು ನಮ್ಮ ಗಂಟ್ಲ ಹತ್ರ ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಬರುತ್ತೆ, ಅದನ್ನು ನಾವೇನಂತ ಕರಿತೀವಿ, ಎಸ್ ಸ್ಟೂಡೆಂಟ್ಸ್ ಪ್ಯಾರಿಂಗ್ಸ್ ಅಂತ ಹೇಳಿ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಪ್ಯಾರಿಂಗ್ಸ್. ಆ್ಯಂಡ್ ಸ್ಟೂಡೆಂಟ್ಸ್, ದಿಸ್ ಪಾರ್ಟ್ ಈಸ್ ಕಾಲ್ಡ್ ಎಸ್ ಟ್ರೇಕಿಯಾ. ದಿಸ್ ಪಾರ್ಟ್ ಈಸ್ ಕಾಲ್ಡ್ ಟ್ರೇಕಿಯಾ. ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಲಂಗ್ಸ್. ಏನು ಇಲ್ಲಿ ಮೇಲ್ಗಡೆ ಈ ರೀತಿ ಕಾಣಿಸ್ತಿದ್ದಾವೆ ಪೈಪ್ ಲೈಕ್ ಸ್ಟ್ರಕ್ಚರ್ಸು ಹೋಲ್ಡ್ ಮಾಡ್ಕೊಂಡಿರುತ್ತೆ, ನಮ್ಮ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಥರ ಕಾಣಿಸ್ತಿದ್ದಿಲ್ಲ. ದಿಸ್ ಈಸ್ ರಿಪ್ಸ್. ಇವನ್ನ ರಿಪ್ಸ್ ಅಂತ ಹೇಳಿ ಕರಿತೀವಿ. ಆ ರಿಪ್ಸ್ ಒಳಗಡೆ ಇರೋದು ಏನು, ಲಂಗ್ಸ್. ಸ್ಟೂಡೆಂಟ್ಸ್, ಇಲ್ಲಿ ಎರಡು ಕಡೆ ಏನು ಬರುತ್ತೆ, ಲಂಗ್ಸ್ ಬರುತ್ತೆ. ಆ್ಯಂಡ್ ಆ ಲಂಗ್ಸ್ನ ಮೇಲ್ಗಡೆ ಏನು ಬರ್ತಾವಲ್ಲ ಈ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್, ಈ ಕಡೆನೂ ಬರುತ್ತೆ, ಅದು ಅವನ್ನ ಏನಂತ ಕರಿತೀವಿ, ರಿಪ್ಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ದಿಸ್ ಪಾರ್ಟ್ ಈಸ್, ಈ ಲಂಗ್ಸ್ನ ಕೆಳಗಡೆ ಬರುವಂಥ ಪಾರ್ಟ್, ದಿಸ್ ಪಾರ್ಟ್ ಈಸ್ ಕಾಲ್ಡ್ ಎಸ್ ಸ್ಟೂಡೆಂಟ್ಸ್, ದಿಸ್ ಪಾರ್ಟ್ ಈಸ್ ಕಾಲ್ಡ್ ಡಯಾಫ್ರಾಗಮ್. ಈ ಪಾರ್ಟನ್ನು ಏನಂತ ಕರಿತೀವಿ, ಡಯಾಫ್ರಾಗಮ್ ಅಂತ ಹೇಳಿ ಕರಿತೀವಿ. ಸ್ಟೂಡೆಂಟ್ಸ್, ದಿಸ್ ಈಸ್ ದಿ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಇದನ್ನು ನಾವು ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸ್ಟೂಡೆಂಟ್ಸ್, ಹೌ ಡು ವಿ ಬ್ರೀತ್? ಹಾಗಾದ್ರೆ ನಾವು ಹೇಗೆ ಉಸಿರಾಡ್ತೀವಿ? ಹೌ ಡು ವಿ ಬ್ರೀತ್? Yes, students, when we inhale air, it passes through our nostrils into the nasal cavity. Yes, when we inhale air, it passes through our nostrils into nasal cavity. ಯಾವಾಗ ನಾವು ಏರನ್ನು ಇನ್ಹೇಲ್ ಮಾಡ್ಕೋತೀವಿ, ವಾಟ್ ಈಸ್ ಇನ್ಹೇಲ್? Yes, in previous class we discussed about inhale, exhale ಅಲ್ವಾ? ಪ್ರೀವಿಯಸ್ ಕ್ಲಾಸಲ್ಲಿ ಇನ್ಹೇಲ್ ಅಂದ್ರೇನು, ಎಕ್ಸೇಲ್ ಅಂದ್ರೇನು ಅಂತೇಳಿ ಡಿಸ್ಕಸ್ ಮಾಡಿದ್ವಿ. ವಾಟ್ ಈಸ್ ಇನ್ಹೇಲ್? Yes, taking in of air rich in oxygen. Yes, taking in of air rich in oxygen. ಆಕ್ಸಿಜನ್ ಇರೋಂತಹ ಗಾಳಿನ ನಾವು ಒಳಗಡೆ ತಗೋತೀವಲ್ಲ, ಅದನ್ನು ಇನ್ಹೇಲ್ ಅಂತ ಹೇಳಿ ಕರಿತೀವಿ. ಎಸ್, ಟೇಕಿಂಗ್ ಇನ್ ಆಫ್ ಏರ್ ರಿಚ್ ಇನ್ ಆಕ್ಸಿಜನ್. ಸ್ಟೂಡೆಂಟ್ಸ್, ವೆನ್ ವಿ ಇನ್ಹೇಲ್ ಏರ್ ಅಂದರೆ ಯಾವಾಗ ನಾವು ಗಾಳಿನ ಒಳಗಡೆ ತಗೋತೀವಿ, ಯಾವುದ್ರ ಮೂಲಕ, ಇಟ್ ಪಾಸಸ್ ಥ್ರೂ ಅವರ್ ನಾಸ್ಟ್ರಿಲ್ಸ್. ನಮ್ಮ ನಾಸ್ಟ್ರಿಲ್ಸ್ ಮೂಲಕ ತಗೊಂಡಾಗ, ನಾಸ್ಟ್ರಿಲ್ಸ್ ಅಂದ್ರೇನು, ಮೂಗಿನ ಒಳ್ಳೆಗಳು ಅಂತ ಏನು ಬರ್ತಾವಲ್ಲ ಅವನ್ನ ನಾಸ್ಟ್ರಿಲ್ಸ್ ಅಂತ ಹೇಳಿ ಕರಿತೀವಿ. ಎಸ್, ವೆನ್ ವಿ ಇನ್ಹೇಲ್ ಏರ್, ಇಟ್ ಪಾಸಸ್ ಥ್ರೂ ಅವರ್ ನಾಸ್ಟ್ರಿಲ್ಸ್ ಇಂಟು ದಿ ನಾಸಲ್ ಕ್ಯಾವಿಟಿ. ನಾಸ್ಟ್ರಿಲ್ಸ್ ಒಳಗಡೆ ಇಲ್ಲೇನು ಎರಡು ನಾಸ್ಟ್ರಿಲ್ಸ್ ಬರುತ್ತೆ, ಆ ನಾಸ್ಟ್ರಿಲ್ಸ್ನ ಒಳಗಡೆಯಿಂದ ಗಾಳಿ ಎಲ್ಲಿಗೋಗುತ್ತೆ, ಈ ನಾಸಲ್ ಪ್ಯಾಸೇಜ್ಗೆ ಆರ್ ನಾಸಲ್ ಕ್ಯಾವಿಟಿಗೆ. ಈ ನಾಸಲ್ ಪ್ಯಾಸೇಜ್ ಅಂತ ನಾವು ಕರಿಬೋದು, ನಾಸಲ್ ಕ್ಯಾವಿಟಿ ಅಂತ ನಾವು ಕರಿಬೋದು. ಅದ್ರ ಮೂಲಕ ಏನಾಗುತ್ತೆ, ಪಾಸ್ ಆಗುತ್ತೆ ಏರು ಅಲ್ವಾ. ಮೂಗಿನ ಮೂಲಕ ನಾವು ನಾಸ್ಟ್ರಿಲ್ಸ್ ಮೂಲಕ ಹಿಂಗೆ ಗಾಳಿನ ಒಳಗಿಳ್ಕೊಂಡ್ರೆ ಅದೇನಾಗುತ್ತೆ, ನಾಸಲ್ ಪ್ಯಾಸೇಜ್ ಮೂಲಕ ಪಾಸ್ ಆಗುತ್ತೆ. ಎಸ್, ವೆನ್ ವಿ ಇನ್ಹೇಲ್ ಏರ್, ಇಟ್ ಪಾಸಸ್ ಥ್ರೂ ದಿ ನಾಸ್ಟ್ರಿಲ್ಸ್ into the nasal cavity. Next, from the nasal cavity, the air reaches our lungs. From the nasal cavity ನಮ್ಮ ಟ್ಯೂಬ್ ಥರ ಇದೆ ಅಲ್ವಾ ನಾಸಲ್ ಕ್ಯಾವಿಟಿ, ಈ ನಾಸಲ್ ಕ್ಯಾವಿಟಿ ಮೂಲಕ ಬಂದಂಥ ಏರು ಎಲ್ಲಿಗೆ ರೀಚ್ ಆಗುತ್ತೆ, ಹಿಂಗೆ ಬಂದು ನಮ್ಮ ಲಂಗ್ಸ್ಗಳಿರ್ತಾವಲ್ಲ ಎರಡು ಕಡೆ, ಆ ಲಂಗ್ಸ್ಗಳಿಗೆ ಪಾಸ್ ಆಗುತ್ತೆ. ಫ್ರಮ್ ದಿ ನಾಸಲ್ ಕ್ಯಾವಿಟಿ ದ ಏರ್ ರೀಚಸ್ ಅವರ್ ಲಂಗ್ಸ್ ಥ್ರೂ ದಿ ವಿಂಡ್ ಪೈಪ್. ದಿಸ್ ಈಸ್ ಕಾಲ್ಡ್ ವಿಂಡ್ ಪೈಪ್. ಇದನ್ನ ಒಂದು ವಿಂಡ್ ಪೈಪ್ ಅಂತ ಹೇಳಿ ಕರಿತೀವಿ. ನಾಸಲ್ ಪ್ಯಾಸೇಜಿಂದ ಬಂದಂಥ ಏರು, ನಮ್ಮ ಮೂಗಿನಿಂದ ಬಂದಂಥ ಏರು ಎಲ್ಗೋಗುತ್ತೆ, ಗಾಳಿ ಎಲ್ಗೋಗುತ್ತೆ, ಎಸ್ ಈ ಲಂಗ್ಸ್ಗೆ ಹೋಗುತ್ತೆ. ಆ್ಯಂಡ್ ಲಂಗ್ಸ್
ಆರ್ ಪ್ರೆಸೆಂಟ್ ಇನ್ ದಿ ಚೆಸ್ಟ್ ಕ್ಯಾವಿಟಿ. ಸ್ಟೂಡೆಂಟ್ಸ್ ಲಂಗ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಚೆಸ್ಟ್ ಕ್ಯಾವಿಟಿ. ಎಲ್ಲಿರ್ತವೆ ಲಂಗ್ಸ್ ಅಲ್ವಾ? ನಮ್ಮ ಚೆಸ್ಟ್ ಕ್ಯಾವಿಟಿ ನಮ್ಮ ಎದೆ ಭಾಗದಲ್ಲಿ ಇರುತ್ತೆ ಅಲ್ವಾ? ಎಸ್, ಲಂಗ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಚೆಸ್ಟ್ ಕ್ಯಾವಿಟಿ and this cavity is surrounded by ribs on the sides. Students, this cavity is present. Yes, this cavity is surrounded by ribs on the side. Yes, lungs are present in the chest cavity. Lungs ನಮ್ಮ ಎದೆ ಭಾಗದಲ್ಲಿ ಇರುತ್ತೆ and this cavity is surrounded by ribs on the side. ಈ ಕ್ಯಾವಿಟಿಯ ಮೇಲ್ಗಡೆ ಏನಾಗುತ್ತೆ, ಈ ಥರ ರಿಬ್ಸ್ ಇರ್ತವೆ. ದೀಸ್ ಫಿಂಗರ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ರಿಬ್ಸ್. ಈ ರೀತಿ ಈ ಕಡೆನೂ ಕೂಡ ಏನಾಗುತ್ತೆ, ರಿಬ್ಸ್ ಇರುತ್ತೆ. ದ ಲಾರ್ಜ್ ಮಸ್ಕುಲಾರ್ ಶೀಟ್ ಕಾಲ್ಡ್ ಡಯಾಫ್ರಾಗಮ್ ಆ್ಯಂಡ್ ಅಲ್ಲಿ ಇನ್ನೊಂದು ಇರುತ್ತೆ, ಏನು, ಡಯಾಫ್ರಾಗಮ್. ಡಯಾಫ್ರಾಗಮನ್ನು ಏನಂತ ಕರಿತೀವಿ? ಎಸ್, ಡಯಾಫ್ರಾಗಮ್ ಮೀನ್ಸ್ ಎ ಲಾರ್ಜ್ ಮಸ್ಕುಲಾರ್ ಶೀಟ್. ದ ಲಾರ್ಜ್ ಮಸ್ಕುಲಾರ್ ಶೀಟ್, ದಿಸ್ ಪಾರ್ಟ್ ಇಸ್ ಡಯಾಫ್ರಾಗಮ್. ಆ್ಯಂಡ್ breathing involves the movement of the diaphragm and the rib cage. ನಾವು ಬ್ರೀತ್ ಮಾಡಿದಾಗ ನಾವು ತಗೊಂಡಂಥ ಗಾಳಿ, ನಾವು ಇನ್ಹೇಲ್ ಮಾಡ್ತೀವಿ, ಎಕ್ಸೇಲ್ ಮಾಡ್ತೀವಿ, ಗಾಳಿನ ತಗೋತೀವಿ, ಗಾಳಿನ ಬಿಡ್ತೀವಿ. ಆ ರೀತಿ ನಾವು ಬ್ರೀತ್ ಮಾಡ್ತಾ ಇದ್ದಾಗ ಈ ಡಯಾಫ್ರಾಗಮು ಮತ್ತು ರಿಬ್ಸಲ್ಲಿ ಏನಾಗುತ್ತೆ, ಮೂಮೆಂಟ್ ಕಾಣಿಸುತ್ತೆ. ಈ ಡಯಾಫ್ರಾಗಮಲ್ಲಿ ಆ್ಯಂಡ್ ರಿಬ್ಸ್, ಈ ರಿಬ್ಸ್ಗಳಲ್ಲಿ ಏನಾಗುತ್ತೆ, ಮೂಮೆಂಟ್ ಆಗುತ್ತೆ. ಬ್ರೀತಿಂಗ್ ಇನ್ವಾಲ್ವ್ಸ್ ದಿ ಮೂಮೆಂಟ್ ಆಫ್ ದಿ ಡಯಾಫ್ರಾಗಮ್ ಆ್ಯಂಡ್ ದಿ ರಿಬ್ ಕೇಜ್. And during inhalation, ribs move up and outwards and diaphragm moves down. Yes, students, during inhalation, ನಾವು inhalation ಮಾಡಿದಾಗ ಗಾಳಿನ ಒಳಗೆ ತಗೊಂಡಾಗ ribs move up and outwards. ribs ಏನಾಗುತ್ತೆ, ಮೂವ್ ಅಪ್. ಹಿಂಗೆ ಗಾಳಿನ ಒಳಗೆ ತಗೊಂಡಾಗ ನಮ್ಮ ರಿಬ್ಸ್ಗಳೆಲ್ಲ ಹಿಂಗೆ ಮೇಲ್ಗಡೆ ಬರುತ್ತೆ. ನೀವು ಫೀಲ್ ಮಾಡಿ, ಗಾಳಿ ನಿಂಗೆ ಒಳಗೆ ತೊಗೊಳ್ಳಿ, ಅವಾಗ ನಮ್ಮ ರಿಬ್ಸ್ಗಳು ಮೇಲ್ ಬಂದಂಗೆ ಫೀಲ್ ಆಗುತ್ತೆ. ನಮ್ಮ ರಿಬ್ಸ್ ಏನಾಗುತ್ತೆ, ಮೂವ್ ಅಪ್ ಆಗುತ್ತೆ. ಆ್ಯಂಡ್ ಔಟ್ವರ್ಡ್ಸ್, ಹಿಂಗೆ ಹೊರಗಡೆಗೆ ಬಂದಂಗೆ ಆಗುತ್ತೆ, ಔಟ್ವರ್ಡ್ಸ್ ಆಗುತ್ತೆ. ಆ್ಯಂಡ್ ಡಯಾಫ್ರಾಗಮ್ ಮೂವ್ಸ್ ಡೌನ್. ನಮ್ಮ ಡಯಾಫ್ರಾಗಮ್, ನಮ್ಮ ಹೊಟ್ಟೆಯಿಂದ ಒಂದು ಸ್ವಲ್ಪ ಮೇಲ್ಗಡೆ ಡಯಾಫ್ರಾಗಮ್ ಇರುತ್ತೆ, ಅದೇನಾಗುತ್ತೆ, ಮೂವ್ಸ್ ಡೌನ್, ಅದು ಕೆಳಗಡೆ ಹೋದಂಗೆ ಫೀಲ್ ಆಗುತ್ತೆ. ನೀವೆಲ್ಲ ಒಂದ್ಸರಿ ಇವಾಗ ಗಾಳಿನ ಇನ್ಹೇಲ್ ಮಾಡಿ, ಅಂದರೆ ಹಿಂಗೆ ಗಾಳಿನ ಇನ್ಹೇಲ್ ಮಾಡಿ ಒಳಗಡೆ ತೊಗೊಳ್ಳಿ. ಗಾಳಿ ತೊಗೊಂಡಾಗ ಏನಾಗುತ್ತೆ, ಎಸ್, ಈ ರಿಬ್ಸ್ ಏನಾಗುತ್ತೆ, ಮೂವ್ ಅಪ್ ಆ್ಯಂಡ್ ಔಟ್ವರ್ಡ್ಸ್, ಮೂವ್ ಅಪ್ ಆಗುತ್ತೆ, ಹಿಂಗೆ ಮೇಲ್ಗಡೆ ಬಂದಂಗೆ, ಮತ್ತು ಔಟ್ವರ್ಡ್ಸ್ ಬಂದಂಗೆ ಅನಿಸುತ್ತೆ. ಆ್ಯಂಡ್ ಡಯಾಫ್ರಾಗಮ್ ಮೂವ್ಸ್ ಡೌನ್. ನಮ್ಮ ಡಯಾಫ್ರಾಗಮು ಮೂವ್ಸ್ ಡೌನ್, ಕೆಳಗಡೆ ಹೋದಂಗೆ ಅನಿಸುತ್ತೆ. ಸ್ಟೂಡೆಂಟ್ಸ್ ನೋಡಿ, ದಿಸ್ ಈಸ್ ದಿ ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ ಇನ್ ಹ್ಯೂಮನ್ ಬೀಯಿಂಗ್. ಮೆಕ್ಯಾನಿಸಮ್ ಆಫ್ ಬ್ರೀತಿಂಗ್ ಇನ್ ಹ್ಯೂಮನ್ ಬೀಯಿಂಗ್. ಇಲ್ಲೇನು ಮಾಡ್ತೀವಿ, ಏರ್ ಈಸ್ ಡೌನ್ವರ್ಡ್ಸ್. ನಾವು ಯಾವಾಗ ಏರನ್ನು ತೊಗೋತೀವಿ, ಆ ಏರು ಹಿಂಗೆ ನಾಸಲ್ ಕ್ಯಾವಿಟಿಯಿಂದ ಹಿಂಗೆ ಬರುತ್ತೆ, ಡೌನ್ವರ್ಡ್ಸ್ ಹಿಂಗೆ ಮೂವ್ ಆದಾಗ ಅಲ್ಲಿರೋ ರಿಬ್ಸ್ ಏನಾಗುತ್ತೆ, ಮೂವ್ ಔಟ್. ರಿಬ್ಸ್ ಎಲ್ಲ ಹಿಂಗೆ ಮೇಲ್ಗಡೆ ಬಂದಂಗೆ ಫೀಲ್ ಆಗುತ್ತೆ, ಮೂವ್ ಔಟ್ ಆಗುತ್ತೆ. ಆ್ಯಂಡ್ ಡಯಾಫ್ರಾಗಮ್ ಮೂವ್ಸ್ ಡೌನ್. ಡಯಾಫ್ರಾಗಮ್ ಏನಿರುತ್ತೆ, ಇದು ಕೆಳಗಡೆ ಬರುತ್ತೆ, ಮೂವ್ಸ್ ಡೌನ್, ಈ ಕಡೆಗೆ ಮೂವ್ ಆದಂಗೆ ಫೀಲ್ ಆಗುತ್ತೆ. ನೀವು ಫೀಲ್ ಮಾಡಬೇಕು ಗಾಳಿ ತೊಗೊಂಡು, ಅವಾಗ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸ್ಟೂಡೆಂಟ್ಸ್, ನೆಕ್ಸ್ಟ್, ದ ಮೂಮೆಂಟ್ increases space in our chest cavity and air rushes into the lungs. ಇದರಿಂದ ಏನಾಗುತ್ತೆ, ಈ ರೀತಿ ಮೂಮೆಂಟ್ ಆಗೋದ್ರಿಂದ, ರಿಬ್ಸ್ ಔಟ್ವರ್ಡ್ಸ್ ಆಗೋದ್ರಿಂದ, ಡಯಾಫ್ರಾಗಮ್ ಮೂವ್ಸ್ ಡೌನ್ ಆಗೋದ್ರಿಂದ ಏನಾಗುತ್ತೆ, ಎಸ್, ನಮ್ಮ ಏನು ಸ್ಪೇಸಲ್ಲಿ, ನಮ್ಮ ಚೆಸ್ಟ್ ಕ್ಯಾವಿಟಿಯಲ್ಲಿ ಎದೆ ಭಾಗದಲ್ಲಿ ಏನಾಗುತ್ತೆ, ಜಾಸ್ತಿ ಸ್ಪೇಸ್ ಸಿಗುತ್ತೆ. ಸ್ಪೇಸ್ ಸಿಕ್ಕಾಗ ಅಲ್ಲಿ ಗಾಳಿ ಏನಾಗುತ್ತೆ, ಆ ಲಂಗ್ಸ್ ಒಳಗಡೆ ತುಂಬಿಕೊಳ್ಳುತ್ತೆ. ಏರ್ ರಶಸ್ ಇಂಟು ದಿ ಲಂಗ್ಸ್ ಒಳಗಡೆ ಹೋಗುತ್ತೆ. ಆ್ಯಂಡ್ ದ ಲಂಗ್ಸ್ ಗೆಟ್ ಫಿಲ್ಡ್ ವಿತ್ ಏರ್. ಇದರಿಂದ ಲಂಗ್ಸಲ್ಲೆಲ್ಲ ಏನಾಗುತ್ತೆ, ಏರು ಫಿಲ್ ಆಗುತ್ತೆ, ಲಂಗ್ಸಲ್ಲೆಲ್ಲ ಏರು ತುಂಬಿಕೊಳ್ಳುತ್ತೆ. ಆ್ಯಂಡ್ ನೆಕ್ಸ್ಟ್, ಡ್ಯೂರಿಂಗ್ ಎಕ್ಸಲೇಷನ್. ಸ್ಟೂಡೆಂಟ್ಸ್, ಡ್ಯೂರಿಂಗ್ ಎಕ್ಸಲೇಷನ್